ಫಸ್ಟ್ ಟೈಮ್ ಎಕ್ಸ್ಪಲ್ಸ್ ಟ್ರೈ ಮಾಡ್ಲಿಕತ್ತೀನಿ. ತಡಿಯಪ್ಪ, ತಡಿ ತಡಿ. ಹ್ಞೂ, ಎಕ್ಸ್ಪಲ್ಸ್ ಎಕ್ಸ್ಪಲ್ಸ್ ಎಕ್ಸ್ಪಲ್ಸ್. ಹಾ, ಏನಿಲ್ಲ, ಆರಾಮದು, ಮಸ್ತ್. ಹ್ಞೂ. ಸ್ವಲ್ಪ ಕಂಟ್ರೋಲ್ ಮಾಡಿ. ಹಾಂ ಹಾಂ, ಪುಟ್ ಪೆಗ್ ಪೊಸಿಷನ್. ನೈಸ್ ನೈಸ್. ನೋಡ, ಮಸ್ತ್. ಫೀಲ್ ಮಸ್ತ್ ಅದ ಗಾಡಿ. ಹಾಂ ಅಲ್ಲ, ಆ ಹಿಮಾಲಯ ನೋಡ್ದು, ಇದು ನೋಡ್ದು, ಇದು ನಂದು ಡುಕಾಟಿ ಹೊಡೆದು ಇದು ಹೊಡೆದ್ ಬಿಟ್ರೆ ಫುಲ್ ಲೈಟ್ ವೇಟ್. ನಾ ಒಂಥರ ಹುಡುಗರು, ಸಣ್ಣ ಹುಡುಗರು ಗಾಡಿ ಅಳಗಾಡ್ತಾರಲ್ಲ, ಹಂಗೆ ಮಾಡ್ಲಿಕತ್ತೀನಿ ಇದನ್ನ. ಓಕೆ. ಹಾಂ ಹಾಂ, 5 ಗೇರ್ಸ್ ಅಷ್ಟೇ. ಹಾಂ, ಪಕ್ಕ ಆಫ್ ರೋಡ್ ಗಾಡಿ. ಎಷ್ಟು ಪವರ್ ಸಾಕು ಆಫ್ ರೋಡ್ನಾಗೆ, ಭಾಳ ಆಯ್ತಿದ್ರು. ಹಾಂ, ಹಿಮಾಲಯ ಅಂತಂದ್ಬಿಟ್ರೆ ವೇಟ್ ಜಾಸ್ತಿ ಆಗ್ತದೆ. ಬಟ್ ಇಟ್ಸ್ ಓಕೆ, ನಾವೇನು ಅಂತ ಬರೀ ಟೆಕ್ನಿಕಲ್ ಆಫ್ ರೋಡ್ ಹೊಡಂಗೆ ಇಲ್ಲ, ನಾರ್ಮಲ್ ಹೊಡಿತೀವಿ. ಆ್ಯಕ್ಚುಲಿ ಹೆಂಗಿರ್ಬೇಕಂದ್ರೆ ರೈಡರ್ಗೆ ಕಾಲು ಹತ್ಬೇಕು ಅಂದ್ರೆ ಆಫ್ ರೋಡ್ನಾಗ ಗಾಡಿ ಮ್ಯಾನೇಜ್ ಮಾಡ್ಲಿಕ್ಕೆ ಬರ್ತದೆ. ಭಾಳ ಹೈಟ್ ಆಗಿ ಕಾಲು ಹತ್ತಲಿಲ್ಲಪ್ಪ ಅಂತಂದ್ರೆ ಇಟ್ ಗೆಟ್ಸ್ ವೆರಿ ಡಿಫಿಕಲ್ಟ್. ಜಪ್ಪುಣ ನೋಡು, ಮೇಟ್ ಹೋಗ್ತದೆ. 90, 95, 96, 97, 99, 100, 1, 2, 3. ಓಕೆ, 103. ಆಫ್ ರೋಡ್ ಗಾಡಿಗೆ 103 ಭಾಳ ಮಸ್ತ್, ಮಜಾ ಬರ್ತದೆ ಗಾಡಿ. ಯಾಕಂದ್ರೆ ಲೈಟ್ ವೇಟ್ ಅಲ್ಲ, ಅದ್ರ ದೊಡ್ಡ ಗಾಡಿ ಹೊಡೆದು ನಮಗೂ ಹಂಗೆ ಆಗ್ಬಿಟ್ಟಿರ್ತದೆ. ಲೈಟ್ ವೇಟ್ ಮಸ್ತ್ ಹೊಡಿದು. ಸ್ಲೀಕ್ ಅದು, ಎಕ್ದಮ್ ಡಿಸೈನ್ ಮಸ್ತ್ ಅನಿಸ್ತದೆ, ಸ್ಮೂತ್, ಸಣ್ಣದು. ಆಮೇಲೆ ಎಲ್ಲ ಬೇಸಿಕ್, ಡ್ಯಾಶ್ ಬೋರ್ಡ್ ಬೇಸಿಕ್, ಆಮೇಲೆ ಇವೆಲ್ಲ ಫೀಚರ್ಸ್ ಎಲ್ಲ ಬೇಸಿಕ್. ಅಂದ್ರೆ ಪ್ರಾಪರ್ ಆಫ್ ರೋಡ್ ಗಾಡಿ ಹೆಂಗಿರ್ತಾವ ಹಂಗದ. ಹಾಗಂತ ಇವು ಅಡ್ವೆಂಚರ್ ಗಾಡಿ ಅಂದ್ರೆ ಭಾಳಷ್ಟು ಎಲೆಕ್ಟ್ರಾನಿಕ್ಸ್ ಹಾಕ್ಬೇಕಾಗ್ತದೆ. ಬಟ್ ಇದ್ರ ಮೇಲೆ ಅಂತಂದ್ರೆ ಬೇಸಿಕ್ ಅಷ್ಟು ಸಾಕು. ಅಂದ್ರೆ ಮಗನ ಗಾಡಿ ಬಿದ್ರೂ ಏನು ಡ್ಯಾಮೇಜ್ ಆಗಿರ್ಬಾರ್ದು, ಗಾಡಿ ಎದ್ದು ಹೊಂಟಿರ್ಬೇಕು ಹೊಳ್ಳಿ. ಈಗ ಡ್ಯಾಶ್ ಬೋರ್ಡ್ ಗೀಶ್ಬೋರ್ಡ್ ಡ್ಯಾಮೇಜ್ ಆದ್ರೂ ಏನು ಫರಕ್ ಬಿದ್ದಿರ್ಬಾರ್ದು. ಸ್ವಲ್ಪ ತೆಗ್ಗೆ ದಿನ ಓಡಿಸಿ ನೋಡಿ ನಾವು. ಹಾಂ, ಇದ್ದೇ ಇರ್ತದೆ, ಮ್ಯಾನೇಜಬಲ್. ಐ ಥಿಂಕ್ ಏನು ಸಸ್ಪೆನ್ಷನ್ ಹಾರ್ಡ್ ರಿಟರ್ನ್ ಕಾಣಿಸುತ್ತೆ ಅಷ್ಟಿದು. ಒಂದು ಸ್ವಲ್ಪ ಇನ್ನು ಸ್ವಲ್ಪ ಸಾಫ್ಟ್ ಮಾಡ್ಬೇಕು ಸಸ್ಪೆನ್ಷನ್. ಇವ ರ್ಯಾಲಿ ಮಸ್ತ್ ಅದ ಅಂತೀರಿ. ಒಟ್ಟು ಅಂದ್ರೆ ಅಡ್ವೆಂಚರ್ ಗತಿನೂ ಆಗ್ತದೆ ಪ್ಲಸ್ ಆಫ್ ರೋಡು ಆಗ್ತದೆ ಅಂತ ಹಂಗೆ ಹೇಳ್ತೀರಿ. ಅದು ಆ್ಯಕ್ಚುಲಿ ಮುಂದೆ ಫೇರಿಂಗ್ ಗೀರಿಂಗ್ ಆಗ್ಯಾನಲ್ಲ 210ಗೆ, ಚಲೋ ಕಾಣಿಸ್ತದೆ. ಹಾಂ, 400cc ರೀ. 400cc ಬಿಟ್ರು ಆಫ್ ರೋಡ್ ಗತನೇ ಬಿಡ್ಬೇಕು. ಮತ್ತೆ ಅಡ್ವೆಂಚರ್ ಬಿಟ್ನಪ್ಪ ಅಂತಂದ್ರೆ ದೇರ್ ಆರ್ ಆಲ್ರೆಡಿ ಸೋ ಮೆನಿ ಬೈಕ್ಸ್ ಇನ್ ಅಡ್ವೆಂಚರ್. ಹೌದಾ? ಆಯಿಲ್ ಕೂಲ್ಡ್ ಅಂದ್ರೆ ಮತ್ತೆ ಆಯಿಲ್ ಕಾಸ್ಟ್ಲಿ ಆಗ್ಬಿಡ್ತದೆ. ಅಂದ್ರೆ ಈ ಗಾಡಿ ಮಾತ್ರ 100% ಹೈವೇ ಅಲ್ಲ. ಹೈವೇ ಮೇಲೆ ಸುಮ್ಮ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗ್ಲಿಕ್ಕೆ ಅಷ್ಟೇ. ಲದಾಖ್ 100% ಹೋಗ್ತದೆ. ಯಾಕಪ್ಪ ಅಂತಂದ್ರೆ ಇದು ಆಫ್ ರೋಡ್ ಟೈಪ್ ಗಾಡಿ, ಲೈಟ್ ವೇಟ್. ಸೊ ಈ ಗಾಡಿ ಎತ್ತೆತ್ ನಾವೇ ಇಟ್ಕೊಂಡು ತೊಗೊಂಡು ಹೋಗ್ಬೋದು. ಏನಿಲ್ಲ, ಅದು ಅಂತ ಬರೀ ಸಸ್ಪೆನ್ಷನ್ ಹಾರ್ಡ್ ಇಟ್ಟ. ನೀವು ಒಂದು ಸ್ವಲ್ಪ ಸಾಫ್ಟ್ ಮಾಡ್ಬೇಕು,
ಬಾರಿನಪ್ಪ ಅಂದ್ರೆ ಹೋಗ್ಬೋದು ಆಫ್ ರೋಡ್. ಈಗ ನೋಡ್ರಿ ಇಷ್ಟು ಡಿಸ್ಟೆನ್ಸ್ ಹೊಡೆದ್ರೆ ಎಷ್ಟು ಕಿಲೋಮೀಟರ್ ಹೊಡೆದ್ರಿ ಈಗ ಒಂದು 70-80 ಆತನ್ರಿ. ಹಾ 70-80 ಹೊಡೆದ್ವಿ. ಈ ಗಾಡಿ ಮೇಲೆ ಮೊಳಕಾಲ್ ಬ್ಯಾನಲ್ಲಿಗತ್ತ ನೋಡ್ರಿ. ಅಂದ್ರೆ ಭಾಳ ಹೊತ್ತು ಕೂಡಂಗ ಇಲ್ಲಿದು ಲಾಂಗ್ ಡಿಸ್ಟೆನ್ಸ್ ಹೋಗಂಗ ಇಲ್ಲ. ಈಗ ನೋಡ್ರಿ ಸೀಟ್ನು ಹಾಳಾಡೋದಿಲ್ಲ. ಈಗ ಇಷ್ಟು ಕೊಟ್ಟಿನಿ, ನನ್ನ ಸೀಟ್ ಬ್ಯಾನ್ ಆಗ್ಲಿಕತ್ತದ. ಖರೆ ಹಾ ಸೀಟ್ ಭಾಳ ಹಾಳಾಡೋದು ಇದು. ಅಂದ್ರೆ ಇದನ್ನ ಹೈವೇ ಮೇಲೆ ತೊಗೊಂಡೋದ್ರೆ ಉಪಯೋಗ ಇಲ್ಲ. ಎಕ್ಸ್ಪೆಲ್ಸ್ ಗಾಡಿ ಇದನ್ನ ಮಾಡಿದ್ರೆ ಗಟ್ಟೆ ಬರ್ತಂತ ಮಾಡಿದ್ದೆ. ಗಾಡಿ ಮುಟ್ಟಿದ್ರೆ ಎಲ್ಲರಿಗೂ ಚಿಲ್ಲು ಬರ್ತಾವಂತ ಈಗ ಗೊತ್ತಾಯ್ತು. ರವಿ ಇದಕ್ಕೆ ಏನಂತಾರೆ ಗೊತ್ತಾನೆ? ಎಕ್ಸ್ಪಲ್ಸ್ ಚಿಲ್ ಅಂತಾರೆ. ಕಡೆ